ಈಗ ವಿಲನ್ ನಿಮ್ಮ ಫೇವ್ರೆಟ್ ವಿಲನ್ ನೆನ್ಸ್ಕೊಂಡು ಹೆಂಗೆ ಕಿರಿಸ್ತಿರೋ ಅಷ್ಟೇ ಎಕ್ಸೈಟ್ಮೆಂಟ್ ನಂಗೆ ಬೇಕು. ಲಾಸ್ಟ್ ಆ್ಯಕ್ಟು ಮತ್ತು ಇವ್ರ ಜೋಕೋಗೂ ಇವರೇ ರೆಸ್ಪಾನ್ಸಿಬಲು, ನಾನಲ್ಲ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿಲಾಷ್ ನಾಯ್ಕ. ಮಾಡಿ. ಥ್ಯಾಂಕ್ ಯು ಬೈ. Attention boys, attention. ಇದು ಬೆಂಗಳೂರು. ಎಲ್ಲರಿಗೂ ಪೇಮೆಂಟ್ ಬರುತ್ತೆ, ಟೆನ್ಷನ್ ಇಲ್ಲ. ಮತ್ತೆ ಎಲ್ಲ ಆರಾಮ? ಹಾಂ, ಮಸ್ತ್ ಭಾನುವಾರ ಜಾಲಿಯಾಗಿ ಬಾಡೂಟ ತಿನ್ಕೊಂಡು ಮಸ್ತಾಗಿ ಬಂದಿದ್ದೀರಾ. ವೆಜಿಟೇರಿಯನ್ಸ್ ಎಷ್ಟು ಜನ ಅವ್ರೆ? ಎದಾಗ್ರ ಬಂದ್ಬಿಡ್ತಾರೆ. ನುಗ್ಗೆಕಾಯಿ ಸೊಪ್ಪು ಸದೇ ತಿನ್ಕೊಂಡು ಪಾಪ ಆ ಪ್ರಾಣಿಗಳು ಊಟ ಕಿತ್ಕತ್ತಾವ್ರಿ ಇವರು. ಸೊ ಈಗ ನಿರೂಪ್ ಅವ್ರು ಬಂದಲ್ಲ, ಅವ್ರಿಗೊಂದು ಜೋರ ಚಪ್ಪಾಳೆ ಹೊಡೀರಿ. ಗುರು, ಇಲ್ಲಿ ಸ್ಟ್ಯಾಂಡಪ್ ಎಲ್ಲ ನೀವು ಫಾಲೋ ಮಾಡ್ತೀರಾ? ಹಾಂ, ಶ್ರವಣು, ಗಣೇಶು, ನಿತಿನ್ ಎಲ್ಲ ಗೊತ್ತಾ ನಿಮಗೆ? ಹಾಂ, ಆ ಎಳೆ ನಿಂಬೆಕಾಯಿಗಳ ಸೆಂಟ್ರಲ್ಲಿ ಬಲ್ತೋಗಿರೋ ಬದನೆಕಾಯಿ ನಾನು 33 ವರ್ಷ ನನಗೆ. ಸೊ ಬಲ್ತಿರ್ತೀನಿ ಅನಿಸುತ್ತೆ. ಗುರು, ಈ ನನ್ನ ಮಕ್ಳು ಬಂದ್ಬಿಟ್ಟು, ಮಾಮ ಬೇಕ್ರಲ್ಲಿ ಮೊಟ್ಟೆ ಪಾಪ್ಸ್ ತಿನ್ಬೇಕು ಮಾಮ, ಏನು ಇರ್ತದೆ ಗೊತ್ತಾ ಮಾಮ ಅಂತ. ನನಗೆ ಈ ನನ್ನ ಮಕ್ಕಳು ಫ್ರೆಂಡ್ಲಿಯಾಗಿ ಮಾಮ ಅಂತವರು, ಇಲ್ಲ ಸೋದರ ಮಾವನ ವರ್ಷದಲ್ಲಿ ಕರೀತವರು. ನನಗೂ ಅವ್ರಿಗೂ ಅದು 10-12 ವರ್ಷ ಡಿಫ್ರೆನ್ಸ್ ಗುರು. ಅದು ಈ ಸ್ಟ್ಯಾಂಡಪ್ಪಲ್ಲೇ ಆಗೋದು. ಹೌದು, ಸ್ಟ್ಯಾಂಡಪ್ ಅಂದರೆ ಜ್ಞಾಪಕ ಬಂತು ನೋಡಿ. ಇಲ್ಲೆಲ್ಲ ಬಂದು ಪರ್ಫಾರ್ಮ್ ಮಾಡೋಕೆ ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲಿಂದ ಎಲ್ಲಿ ನೋಡಿದ್ರು ಕನ್ನಡದ ಮುಖಗಳು, ಒಂಥರ ಮಸ್ತ್ ಮಜಾ ಅನಿಸುತ್ತೆ. ಮುಂಚೆಲ್ಲ ನಾವು ಅವ್ನು ಹೇಳ್ದಂಗೆ MG ರೋಡಲ್ಲಿ ಪರ್ಫಾರ್ಮ್ ಮಾಡ್ತಾಯಿದ್ವಿ. ಅಲ್ಲಿ ಕನ್ನಡದ ಮುಖಗಳಿಗಿಂತ BTS ಆರ್ಮಿನೇ ಜಾಸ್ತಿ ಇರೋದು. ನನ್ನ ಫ್ರೆಂಡು ಹಂಗೆ ಅನ್ಬಿಡೋರು ರೇಸಿಸಮ್ ತಿಕ್ಕ ಹೊಡಿತಾರೆ ನಾವು. ಓಕೆ ಗುರು, ಒಪ್ಕೊಳ್ಳೋಣ. ಫಸ್ಟ್ ನಾವು ಅವ್ರನ್ನ ಚಿಂಕಿ ಅಂತ ಇದ್ವಿ, ಗುಮ್ತಾರೆ ಅಂತ ಗೊತ್ತಾಯಿತು. ಸರಿ, ಕ್ರಿಯೇಟಿವ್ ಆಗಿರಲಿ ಅಂತ ಅಂದ್ಕೊಂಡು ಅಜಿನೋಮೋಟೋ, ಇಲ್ಲ ಮಾಮ ಕಂಡಿಡ್ದು ಬಿಡ್ತಾರೆ. ಸರಿ ಆಯಿತು, ಟ್ರೆಂಡಿಂಗ್ ಆಗಿರಲಿ ಅಂತ ಅಂದ್ಕೊಂಡು BTS ಆರ್ಮಿ ಅಂತ, ಇಲ್ಲ ಕಂಡುಹಿಡಿತಾರೆ. ಇದಾಗಲ್ಲ ಗುರು. ನಾನು ನಮ್ಮ ಹುಡುಗರಿಗೆ ಹೆಸರು ಹಿಡಿದು ಬಿಟ್ಟಿಲ್ಲ. ಈ ನನ್ನ ಮಕ್ಳಿಗೆ ಬಿಡ್ತೀನಾ ಮೋಮೋಸ್ ನನ್ನ ಮಕ್ಳಿಗೆ? ಹೌದು, ನಮ್ಮ ಹುಡುಗರಿಂದ ಜ್ಞಾಪಕ ಬಂತು. ಎಲ್ರಿಗೂ 33 ವರ್ಷ, ಯಾರಿಗೂ ಮದುವೆ ಆಗಿಲ್ಲ, ಎಲ್ಲ ಸಿಂಗಲ್ ಸಿಂಹಗಳು. ಹಸ್ದವೇ ಬೇಟೆ ಸಿಗ್ತಾಯಿಲ್ಲ. ಗುರು, 33 ವರ್ಷ ಅನ್ನೋದು ಎಂಥ ವಯಸ್ಸಂದರೆ, ಅದೇನು ನಾವು ಬರಗೆಟ್ಟಿದ್ದೀವೋ, ಇಲ್ಲ ನಿಜವಾಗ್ಲೂ ನಮ್ಮ ಕಣ್ಣು ಕಾಣಿಸೋ ಹುಡುಗಿರೆಲ್ಲ ಸಾಕಾತಾಗೆ ಅವರು, ಒಂದೂ ಗೊತ್ತಾಗಲ್ಲ. ನೋಡಿದ ಹುಡುಗಿ ಮೇಲೆಲ್ಲ ಕ್ರಶ್ ಆಯ್ತದೆ. ರೀಸೆಂಟಾಗಿ ನನಗೂ ಆಯಿತು. ಇಲ್ಲ ಬರ್ತೀನಿ ಅಲ್ಲಿಗೆ ಅಂತ. ಗುರು ಸಾಕಾತಾಗಿದ್ಲು ಗುರು. ಹೆಂಗಿದ್ಲು ಅಂದರೆ, ನನ್ನ ಬಾಡಿಲಿ ಇದು ವೈಟು, ಇದು ಅವಳು ಪಕ್ಕ ಇಟ್ಟರೆ ಡಲ್ಲ ಕಾಣಿಸೋದು. ಹಾಂ ಗುರು, ಅದು ಆ ಕಲರ್ ಬೇರೆ ಇದ್ಲು, ಸಖತ್ತಾಗಿದ್ಲು, ಮೂಗುತ್ತಿ ಬೇರೆ ಹಾಕಿದ್ಲು. ಬಿದ್ದೆ ಹೋದೆ ನಾನು. ಬಿಡ್ತೀನ ಇನ್ಸ್ಟಾಗ್ರಾಮ್ ಸ್ಟೋರಿ, ವಾಟ್ಸಪ್ ಸ್ಟೇಟಸ್ ಅಲ್ಲೆಲ್ಲ ಮೂಗು ಬೊಟ್ಟಾಗಿ ಹುಟ್ಟಿದ್ರೆ ನಾನು ಎಲ್ಲ ಓಡಿಸ್ತಾ ಇದ್ದೆ. 1-2 ವಾರ ಆಯಿತು. ನನಗೆ ಯಾಕೋ ನನ್ನ ಮೇಲೆ ಡೌಟ್ ಬಂತು. ಅವಳು ಹಂಗವಳೆ, ಕೇಳ್ಕೊಬಿಡೋಣ, ಆಮೇಲೆ ನೊಂದು ಜೀವ ನೋಯಿಸೋದು ಬೇಡ ಅನ್ನೋ ಥರ ಆಗೋಯ್ತದೆ ಅಂತ ಅಂದ್ಬಿಟ್ಟು, ನೋಡಮ್ಮ ಹಿಂಗೆ ಅಂದೆ. ಅದಕ್ಕೆ ಅವಳು ಹಂಗೆ ಅಂದಿಲ್ಲ ಗುರು. ಈ ನಾರ್ಮಲ್ ಹುಡುಗಿರ್ತಾರ ಹ್ಞೂ ಅಂದಿದ್ರೆ ಓಕೆ, ಇಲ್ಲ ಅಬ್ನಾರ್ಮಲ್ ಹುಡುಗಿರ್ತಾರ ಹ್ಞೂ ಅಂದಿದ್ರು ಓಕೆ, ಇಲ್ಲ ಈ ಬೆಂಗಳೂರು ಹುಡುಗಿರು ಹೇಳ್ತಾರಲ್ಲ, ನೀನು ಆ ದೃಷ್ಟಿಲಿ ನೋಡಿಲ್ಲ ಕಣೋ ಅಂದಿದ್ರು ಓಕೆ. ಅವಳು ಏನಂದ್ಲು ಗೊತ್ತಾ, ನಾನು ಓದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅವಳೆಂಥ ಡೌಲೆಕೆ ಡಾಲ್ ಅಂದರೆ, ಅವಳು ನಿಜವಾಗ್ಲೂ ಓದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಿದ್ರೆ ಅವಳಿಗೆ 5 ಬ್ಯಾಕ್ ಇರ್ತಾ ಇರಲಿಲ್ಲ. ಮುಂದಿನ ವರ್ಷ ಕಾಲೇಜ್ಗೆ ಹೋಯ್ತಾಳೋ ಮನೇಲಿ ಇರ್ತಾಳೋ ಅವಳಿಗೆ ಗೊತ್ತಿಲ್ಲ. ಎವಿ ಬಿಲ್ಡಪ್ಪು. ನಾನು ಈ ಹುಡುಗಿರೇ ಸರಿ ಇಲ್ಲ, ನಿಯತ್ತೇ ಇಲ್ಲ ಅವಕ್ಕೆ ಅಂದ್ಕೊಂಡು ಓಡಾಡ್ಕೊಂಡಿದ್ದೆ. ಸರಿ ಅಂತ ನಮ್ಮ ಹುಡುಗ ಒಬ್ಬ ಬಂದ ಒಂದಿನ, ಮಮ್ಮ ಪಿಕ್ಚರ್ಗೆ ಹೋಗೋಣ ಬರೋ ಅಂದ. ಇಲ್ಲ ಮಮ್ಮ ಮೂಡಿಲ್ಲ. ಯಾಕೋ ಏನಾಯ್ತು ಅವನು? ಈ ಹುಡುಗಿರೇ ಸರಿ ಇಲ್ಲ ಅಂತೀನಿ. ನಿಯತ್ತೇ ಇಲ್ಲ ಮಮ್ಮ ಅವಕ್ಕೆ ಅಂದ. ಅವ್ನು ಮಂಗಳೂರವನು. ಅವನು ನೋಡು ಮಮ್ಮ, ನಮ್ಮ ಬಾಸ್ ರಕ್ಷಿತ್ ಶೆಟ್ಟಿ ಲೈಫಲ್ಲಿ ಒಂದು ತಪ್ಪು ಮಾಡಿದ್ರು.
ನಿಯತ್ತಿಲ್ದಿರೋ ನಾಯಿನ ಹಾಕೊಂಡು ಒಂದು ಪಿಕ್ಚರ್ ಮಾಡಿದ್ರು, ನಿಯತ್ತಿರೋ ನಾಯಿನ ಹಾಕೊಂಡು ಒಂದು ಪಿಕ್ಚರ್ ಮಾಡೋರೆ. ಆ ತಪ್ಪು ತಿದ್ಕೊಳ್ಳೋಕ್ಕೆ ಚಾರ್ಲಿ ಅಂತ ಬಾ ಹೋಗೋಣ. ಐ ಲವ್ ದಿಸ್ ಕ್ರೌಡ್ ಐಸೆ. ನಾನು ಲಾಜಿಕ್ ಪ್ರಕಾರ ಬಲೆ ಐತಲ್ಲ ಕರೆಕ್ಟ್ ಹೋಗೋಣ ಅಂತ ಹೋದ್ವಿ. ಗುರು ಚಾರ್ಲಿ ಎಲ್ಲ ನೋಡಿದಿರಲ್ಲ ಗುರು, ಚೆನ್ನಾಗಿದೆಲ್ಲ ಗುರು. ಈ ಹುಡುಗಿರೆಲ್ಲ ಅನ್ನೋ ಥರ ಮೂವಿ ಅದು. ನಾನು ಚಾರ್ಲಿ ನೋಡ್ತಾ ನೋಡ್ತಾ ನನಗೆ ಅನಿಸಿದ್ದೇನೆಂದರೆ ಚಾರ್ಲಿ RCB ಒಂದೇ. ಊರೆಲ್ಲ ಹೆಸರು ಮಾಡ್ತೀವಿ, ತಮಿಳವ್ರು ಬಂದ ತಕ್ಷಣ ತಿಗಾ ಕೊಟ್ಬಿಡ್ತೀವಿ. ಚಾರ್ಲಿ ಇಂಡಿಯಾ ಎಲ್ಲ ಹೆಸರು ಮಾಡ್ತು, ಕರುಪ್ಪನನ್ನು ತಮಿಳ್ನಾಗಿ ಕೊಡ್ತು. RCB ಎಲ್ಲರ ಮೇಲೂ ಗೆದ್ಕೊಬರ್ತಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಬಾರಜಬಾ. ಗುರು ನೀನು ಗುರು ಅಬ್ಸರ್ವೇಷನ್ ಚೆನ್ನಾಗಿಲ್ಲ ಗುರು, ಚೆನ್ನಾಗಿತ್ತಾನೆ. ಹೇಳಿದಕ್ಕೆ ನಮ್ಮ ಹುಡುಗರು ಕ್ಯಾಕರ್ಸ್ ಮಕ್ಕೂಗಿದ್ರು. ನಾವು 90s ಕಿಡ್ಸು, ಸಾಟ ಮನೇಲಿ ಬೈದ್ರೇನೇ ಕೇರ್ ಮಾಡಲ್ಲ. ಇನ್ನು ಫ್ರೆಂಡ್ಸ್ ಬೈದ್ರೆ ಊಸ್ ಫಾದರ್ ವಾಟ್ ಗೋಸ್ ಅಂದ್ಕೊಂಡು ಗುರು ಅಲ್ಲಿಂದ ಮುಗಿಸ್ಕೊಂಡು ರಿಟರ್ನ್ ಬರ್ತಾಯಿದ್ದೀವಿ. ಹುಡುಗರಿಗೆಲ್ಲ ಗೊತ್ತಿರುತ್ತೆ. ಹುಡುಗಿರ ನಿಮಗೆ ಒಂದು ಮ್ಯಾಟ್ರ್ ಹೇಳ್ತೀನಿ. ನಾವೆಲ್ಲೇ ಆಚೆ ಹೋದ್ರು ರಿಟರ್ನ್ಗೆ ನಮಗೆ ಅಂತ ಒಂದು ಸಿಗರೇಟ್ ಅಡ್ಡ ಇರುತ್ತೆ. ಅಲ್ಲಿ ಬಂದು ದಮ್ ಹೊಡೆದ್ಬಿಟ್ಟು ಮನೆಗೆ ಹೋದ್ರೇ ಆ ಕೆಲಸಕ್ಕೆ ಒಂದು ಇತಿ ಆಡ್ದಂಗೆ. ಹಂಗೆ ನಮ್ಮ ಏರಿಯಲ್ಲಿ ಒಂದು ಅಂಗಡಿ ಇತ್ತು, ಆಂಟಿ ಅಂಗಡಿ ಅಂತ. ಅಲ್ಲಿಗೆ ಏನಕ್ಕೆ ಹೋಯ್ತೀವಿ ಅಂದರೆ ಆಂಟಿ ಅಕೌಂಟ್ ಕೊಡ್ತಾಳೆ ಅಂತಪ್ಪ. ಸರಿ ಆಯಿತು ಒಪ್ಕೋತೀನಿ, ಆಂಟಿ ಸಖತ್ತಾಗಿದ್ದು. ಗುರು ಹೋಗಿ ದಮ್ಮಿಸ್ಕೊಂಡು ಹೊಡಿತಾ ಇದ್ದೀವಿ. ಆಪೋಸಿಟ್ ರೋಡಿಂದ ಇನ್ನೊಂದು ಆಂಟಿ ಗುಡ್ಗುಡು ಅಂತ ಬಂತು. ಬಂದ್ಬಿಟ್ಟು ಅಕ್ಕ ಒಂದು ಪ್ಯಾಕೆಟ್ ಮೊಸರು ಕೊಡಕ್ಕ ಅಂತ. ಈ ಆಂಟಿ ಇದ್ಕೊಂಡು ಒಂದು ನಿಮಿಷ ಅಮ್ಮ ಅಂತೆಲ್ಲ ನೋಡ್ಬಿಟ್ಟು ಇದು ಪ್ಯಾಕೆಟ್ ಮೊಸರಿಲ್ಲ ಕಪ್ ಕಡಿದೆ ಅಂತ. ನನ್ನ ಫ್ರೆಂಡ್ ಮಚ್ಚ ಅಂದ. ಯಾಕೋ ಏನಾಯ್ತು ಅಂದರೆ ಅಂಗಡಿ ಆಂಟಿ ಏನೋ ಕಪ್ ತರುಡಿದೆ ಅಂತ. ನಾನು ಅದು ಕರಡು ಅಲ್ಲ. ಇದನ್ನ ಕೇಳಿಸ್ಕೊಂಡು ಇನ್ನೊಬ್ಬ ಕಿಲ್ಲ ನಗ್ತಾವನೆ. ನಾನು ಇವ್ನು ಯಾಕೆ ಹಿಂಗೆ ನಗ್ತಾವನೆ ಅಂತ ನೋಡ್ತಾ ಇದ್ರೆ ನಗ್ತಾ ಕೆಮ್ಮು ಬಂತು ಅವನಿಗೆ. ಈ ಬೇಕರಿಗಳೆಲ್ಲ ನೀವು ನೋಡಿರ್ತೀರ, ಒಂದು ಬಾಟ್ಲ ನೀರು ಇಟ್ಟಿರ್ತೀರಲ್ಲ. ಸರಿ ಅಂತ ಅಲ್ಲಿಗೆ ಹೋಗ್ತಾ ಇದ್ದ. ಈ ಕಾನ್ವರ್ಸೇಷನ್ನು ಅಂಗಡಿ ಆಂಟಿ ಕೇಳಿಸ್ಕೊಂಡಿದ್ಲು. ಸೊ ಆಬ್ವಿಯಸ್ಲಿ ತಿಗಾ ಹೊರ್ಕೊಂಡಿದ್ಲು. ಇವನು ಒಬ್ಬ ಅಯ್ಯಪ್ಪ ಆಗ್ತಲ್ಲಪ್ಪ ಅಂದ್ಕೊಂಡು ಬಾಟ್ಲಿಂಗ್ ಎತ್ಕೊಂಡು ಆಂಟಿ ಇದು ಕುಡಿಯೋ ನೀರು ತಾನೇ ಅಂದ. ಆ ಅಂಗಡಿ ಆಂಟಿ ತಿಕಾ ತೊಳೆಯೋ ನೀರು ಯಾರಪ್ಪ ಬಾಟ್ಲಲ್ಲಿ ಇಟ್ಟಿರ್ತಾರೆ. ಇವಾಗ ನಾವೆಲ್ಲ ನಗ್ತಾ ಇದ್ದೀವಿ, ಅವ್ನು ಗಪ್ಚುಪ್ಪು. ಇವಾಗ ಅದನ್ನ ಮೇಂಟೈನ್ ಮಾಡ್ಬೇಕಲ್ಲ. ಓಕೆ ಅಂದ್ಬಿಟ್ಟು ನನ್ನ ನೋಡ್ಬಿಟ್ಟು ಮಮ್ಮ ಲೇಟ್ ಆಗ್ಬಿಟ್ಟೈತೆ, ಬಾ ಮನೆವರೆಗೂ ಡ್ರಾಪ್ ಮಾಡ್ತೀನಿ ಅಂದ. ನನಗೆ ಕುಚುಕು ಎದೆ ಇಸ್ಬಿಟ್ಟ ನನ್ನ ಮಗ ಅಂದ್ಕೊಂಡು ಸರಿ ಮಮ್ಮ ಅಂತ ಹೋದೆ. ಬಟ್ ಒಂದು ಮರ್ತೋಗ್ಬಿಟ್ಟೆ ಗುರು. ಏನಂದರೆ ನೈಟ್ ಆದರೆ ನನ್ನ ಮಗ ನೈಟ್ ರೈಡರ್ ಆಗ್ಬಿಡ್ತಾನೆ. ನಿಜ ಗುರು. ನಮ್ಮ ಅದೃಷ್ಟ ಹೆಂಗೈತೆ ಅಂದರೆ ನಮ್ಮ ಏರಿಯಲ್ಲಿ ಅವತ್ತು ಕರೆಂಟ್ ಇಲ್ಲ. ನಮ್ಮ ಮನೆ ಪಕ್ಕದ ರೋಡು ಕತ್ಲು ಅಂದರೆ ಕತ್ಲು ಕಾಡ್ಗತ್ಲು. ಈ ಬೋಳಿ ಮಗ ಹೆಡ್ಲೈಟ್ ಆಫ್ ಮಾಡ್ಕೊಂಡು ಗೇರ್ ಹೊಡಿತಾವನೆ. ನಾನು ಓಕೆ ಬೆಳಗ್ಗೆ ರೋಡ್ ನೋಡ್ಕೊಂಡಿರ್ತಾನೆ ಅದಕ್ಕೆ ಧೈರ್ಯವಾಗಿ ಹೋಯ್ತಾವನೆ ಅಂದರೆ ಹ್ಞೂ ಆಜ್ ಕುಚ್ಚು ತೂಫಾನಿ ಕರ್ತೆ ಅಂತೆ. ಅವನು ಬೈಕ್ ಮುಣ್ಣಾಕ. ನಮ್ಮ ಅದೃಷ್ಟ ಇನ್ನೂ ಏನು ಮಸ್ತಾಗೈತೆ ಅಂದರೆ ರೋಡ್ ಕೊನೆಯಲ್ಲಿ ಅಗದ್ಬಿಟ್ಟವ್ರೆ ನಮಗೆ ಗೊತ್ತಿಲ್ಲ. ಇವನು ಬೇರೆ R15 ಬೈಕಲ್ಲಿ ವಯಾ ಅಂತ ಹೋಯ್ತಾ ಇದ್ನ. ನಾನು ಬೇರೆ ಹಿಂದೆ ಫಸ್ಟ್ ಫ್ಲೋರಲ್ಲಿ ಕೂತಿದ್ನ. ಗುರು ಫ್ರಂಟ್ ವೀಲ್ ಕಚ್ಕೊಂಡಿದ್ದ ತಕ್ಷಣ ನಾನು ಫ್ಲೈಯಿಂಗಲ್ಲಿ ಹಿಂಗೆ ಬಿದ್ದು ಹಿಂಗೆ ಎದ್ದೊಳ್ತೀನಿ, ಕರೆಂಟ್ ಬಂತು. ಅದೇನೋ ಹೇಳ್ತಾರಲ್ಲ ಗ್ರಾಚಾರ್ ಗಾಂಡ್ ಮಾರತ್ತೋ ಲೈಟ್ ಕಂಬ ಕ್ಯಾಕರೇಗ, ಲೈಟ್ ಕಂಬ ಬಿ ಮಾರೇಗ ಅಂದ್ಕೊಂಡು ಹಿಂಗೇನಕ್ಕೆ ಈ ನನ್ನ ಮಗನ ಹುಡುಕ್ತಾ ಇದ್ದೀನಿ. ಈ ನನ್ನ ಮಗ ಸೇಫ್ ಲ್ಯಾಂಡ್ ಆಗ್ಬಿಟ್ಟವನೆ. ಸೇಫ್ ಲ್ಯಾಂಡ್ ಆಗ್ಬಿಟ್ಟು ಕಿಲ ನಗ್ತಾವನೆ. ಈ ಬೋಳಿ ಮಕ್ಳು ಫ್ರೆಂಡ್ಸ್ದು ಅದೊಂದು ಚೂಳು. ನಾವು ಫ್ರೆಂಡ್ಸ್ ಯಾರೇ ಬಿದೋಗ್ಬಿಟ್ರೆ ಅವ್ರು ಚೂಳ್ತಿರೋರ್ಗೂ ಕಿಲ್ಲ ನಕ್ಕಿ ಆಮೇಲೆ ಬರ್ತಾರೆ ಹೆಲ್ಪ್ ಮಾಡೋಕ್ಕೆ. ಮಾಮ ಬಾ ಮಾಮ ಅಂತ ಎತ್ಕೊಂಡು ಹಿಂಗೆ ಕೈ ಹಾಕ್ಬಿಟ್ಟು ಮಾಮ ನನಗೆ ಗಾಡಿ ಡ್ಯಾಮೇಜು ನಿಂಗೆ ಬಾಡಿ ಡ್ಯಾಮೇಜು ಆದರೂ ಬೋಲೆ ಹೋದೆ ಮಾಮ ಅಂತ. ಬೋಲೆ ಹೋದ್ನಾ ಹೆಂಗೋ ಹೋದೆ ಅಂದರೆ ಅದೇ ಆಂಗ್ರಿ ಬರ್ಡ್ಸ್ ಎಳ್ದು ಬಿಟ್ಟು ಹೋಯ್ತದಲ್ಲ ಹಂಗ. ಬೆಂಗಳೂರು ಬಾಯ್ಸ್ ರೂಲ್ಸ್ ಹಾಕಕ್ ಹೋಗ್ಬಾರ್ದು. ಬೆಂಗಳೂರು ಬಾಯ್ಸ್ ರೂಲ್ ಮಾಡಕ್ ಕಾಯೋದ್. ಬೆಂಗಳೂರು ಬಾಯ್ಸ್ ಸೀಟ್ಸ್ ಅಲ್ಲೇ ಬೆಳ್ದಿರೋದ್. ಬೆಂಗಳೂರು ಬಾಯ್ಸ್